hello, namaskara, good afternoon. Gold winner refined sunflower oil presents Star Saviruchi co-powered by Vim and Dawat, the finest. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ. ಅದೇ ನಿಮ್ಮ ಸ್ಟಾರ್ ಸವಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. And today we are on day 3 with Pratap. So Pratap ಅವರೇ ಮೂರನೇ ದಿನ ದೋಸೆ ಆಯ್ತು, ಆಮೇಲೆ ಮಟನ್ ಚಾಪ್ಸ್ ಆಯ್ತು, ಈಗ ಮೂರನೇ ದಿನ ಏನ್ ಸ್ಪೆಷಲ್? ಯಾರು ಸ್ಪೆಷಲ್? ಸ್ಪೆಷಲ್ ಬಂದು ನನ್ನ ಸ್ಪೆಷಲ್ ಫ್ರೆಂಡ್ ಕೆಂಪೇಗೌಡ ಅಂತ. ಓಕೆ. ಸೊ ಈಸ್ ವೆರಿ ಫನ್ ಲವಿಂಗ್ ಪರ್ಸನ್. ಸೊ ಅವ್ರ ಜೊತೆ ಇದ್ರೆ ಟೈಮ್ ಹೆಂಗೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಸೊ ಎಲ್ಲರೂ ನಗಿಸ್ತಾ ಇರ್ತಾರೆ. ಸೊ ಹಾಗೆ ತುಂಬಾ ನಾನು ಸ್ಟ್ರೆಸ್ ಆದಾಗ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಭೇಟಿ ಆಗ್ತೀನಿ ಯೂಶ್ವಲಿ. So you're stress buster, friend. You can say it like that. Okay. Stress buster. Very good human being as well. ಸೊ ನನ್ನ ಸ್ಟ್ರಗಲ್ ಟೈಮ್ ಇಂದ ನನ್ನ ನೋಡ್ತಾವ್ರೆ. ಓಕೆ. ಸೊ ಇಷ್ಟು ನಗಿಸ್ತಾರೆ ಅಂತ ನೀವು ಹೇಳ್ತಾ ಇರಬೇಕಾದ್ರೆ ನಾವು ಒಂದ್ ಸ್ವಲ್ಪ ನಗಣ್ವಾ? ಖಂಡಿತ. ಅವ್ರನ್ನ ಕರ್ಸಣ್ವಾ? ಲೆಟ್ಸ್ ಮೇಕ್ ಅ ಸ್ಟ್ರೆಸ್ ಬಸ್ಟರ್ ಫಿಲ್ಡ್ ಆಫ್ ಫುಡ್. ಯಾ, ಸೊ ಲೆಟ್ಸ್ ವೆಲ್ಕಮ್ ಕೆಂಪೇಗೌಡ. Yes. ಬರ್ತಾನೆ ನಗ್ನಗ್ತಾ ಬರ್ತಾ ಇದ್ದೀರಾ? ಏನ್ ಮಾಡ್ತೀರಾ ನಗ್ನಗ್ತಾ? ಊಟ ಮಾಡೋಣ ಅಂತ ಬಂದೆ. ಅಡಿಗೆ ಮಾಡ್ಬೇಕಾ? ಇಲ್ಲ ಇಲ್ಲ, ನಿಮ್ ಹತ್ರ ಅಡ್ಗೆ ಮಾಡ್ಸಕ್ಕೆ ಅವರು ನಾವು ಊಟ ಮಾಡ್ತೀವಿ, ನೀವು ಮಾಡ್ಕೊಡ್ಬೇಕು ನಮ್ಗೆ. ಓಕೆ. ನಳ ಮಹಾರಾಜರ ಹೆಸರು ಕೇಳಿದಿರಾ? ಕೇಳಿದ್ವಿ. ಆ ಕಾಲದಲ್ಲಿ ಇದ್ರು. ಈ ಕಾಲದಲ್ಲಿ ಕೆಂಪೇಗೌಡ ಮಾತ್ರ. ಓ ಎಸ್. ಇಷ್ಟೊಂದು ಸಾಮಗ್ರಿಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ ಕೆಂಪೇಗೌಡ? ಮೇಡಮ್, ಈಗ ಎಲ್ಲಾ ತರ ಮಂಚೂರಿಗಳನ್ನ ತಿಂದಿರ್ತೀರಾ ಓ ಎಸ್ ಅಲ್ವಾ? ಎಸ್. ನಾನು ನಮ್ಮ ಮಂಡ್ಯ ಸ್ಟೈಲ್ ಅಲ್ಲಿ ನಿಮ್ಗೆ ವೆಜಿಟೇಬಲ್ ಮಂಚೂರಿ ಮಾಡ್ಕೊಡ್ತೀನಿ. ವೆಜಿಟೇಬಲ್ ಮಂಚೂರಿ ಅಂಡ್ ಮಂಡ್ಯ ಸ್ಟೈಲ್. ಚೈನೀಸ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ, ಇಂಡಿಯನ್ ಮಂಚೂರಿ, ಗೋಬಿ ಮಂಚೂರಿ, ಎಲ್ಲ ಮಶ್ರೂಮ್ ಮಂಚೂರಿ ಎಲ್ಲ ಕೇಳಿದೀನಿ. ಮಂಡ್ಯ ಮಂಚೂರಿ. ಮಂಡ್ಯ ಮಂಚೂರಿ ಕೆಂಪೇಗೌಡ ಸ್ಪೆಷಲ್. ಕೆಂಪೇಗೌಡ ಸ್ಪೆಷಲ್. ಒಂದ್ಸಲ ನೀವು ತಿಂದ್ರೆ ಹುಡುಕೊಂಡು ಮಂಡ್ಯವರೆಗೂ ಬರ್ತೀರಾ. ಮಾಡ್ಕೊಡಿ ಪ್ಲೀಸ್. ಓಕೆ. ಅಷ್ಟು ಚೆನ್ನಾಗಿರುತ್ತೆ. ಈಗ ಏನೇನೆಲ್ಲ ಬೇಕು ಅಂತ ನೋಡೋಣವಾ? ಹಾ ಮೇಡಮ್, ನೋಡಿ, ಚಿಲ್ಲಿ ಸಾಸ್, ಓಕೆ, ಈರುಳ್ಳಿ, ಓಕೆ, ಸೊ ಪೆಪ್ಪರ್ ಪೌಡರ್, ಎಸ್, ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್. ಕಂಡು ಹಿಡಿಬೇಕು ನೀವು. ನೋಡಿದ್ರಾ ಎಷ್ಟು ಅಡಿಗೆಗಳು ಮಾಡ್ಸಿದೀರಾ? ಬೆಳ್ಳಗಿರೋದ್ರಿಂದ ನೀವು ಮೈದಾ ಹಿಟ್ಟು ಅನ್ಕೊಂಡ್ಬಿಟ್ಟಿರ್ತೀರಾ ಅಂತ ಚೆಕ್ ಮಾಡಿದೆ. ಥ್ಯಾಂಕ್ ಯು. ಕ್ಯಾರೆಟ್, ಓಕೆ, ಎಲೆಕೋಸ್, ಎಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೇನು ಹೇಳಿ ಬೆಳ್ಳಗಿದೆ? ಮೈದಾ ಹಿಟ್ಟಲ್ಲ, ಉಪ್ಪು. ಓಕೆ, ಮೆಣಸಿಕಾಯಿ. ಇದೇನು? ವಿನೆಗರ್. ಎಸ್. ಇದು ಸೋಯಾ ಸಾಸ್. ಟೊಮೊಟೊ ಸಾಸ್. ಇದೇನು? ಫುಡ್ ಕಲರ್. ಎಸ್ ಮೇಡಮ್. ಇದು ಚಿಲ್ಲಿ ಪೌಡರ್. ಹಾಗೆ ಬೀನಿಸ್, ಮೈದಾ ಹಿಟ್, ಧನಿಯಾ ಪೌಡರ್. ಧನಿಯಾ ಪೌಡರ್. ಇದು ನನಗೆ ಗೊತ್ತು. ಇದು ನೀವೇ ಹೇಳ್ಬೇಕು. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಕರೆಕ್ಟ್. ಎಸ್. ಇದು ಗಾರ್ಲಿಕ್, ಬೆಳ್ಳುಳ್ಳಿ. ಇಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ ಮಂಡ್ಯ ಸ್ಟೈಲ್ ಅಲ್ಲಿ ವೆಜಿಟೇಬಲ್ ಮಂಚೂರಿ ಮಾಡೋದಕ್ಕೆ. ಓಕೆ, ಇವಾಗ ಶುರು ಮಾಡೋಣವಾ? ಶುರು ಮಾಡೋಣ ಮೇಡಮ್. ಓಕೆ, ತಗೊಳ್ಳಿ, ಮಾಡಿ. ಮೊದಲು ಕ್ಯಾರೆಟ್ ಇದೆಯಲ್ಲ, ಓಕೆ, ಕ್ಯಾರೆಟ್ ನ ಹಾಕೊಬೇಕು. ಕ್ಯಾರೆಟ್, ಆಮೇಲೆ ಎಲೆಕೋಸು, 1 ಕಪ್ ಗ್ರೇಟೆಡ್ ಕ್ಯಾಬೇಜ್, ಹಾಗೆ ಬೀನ್ಸ್, ಅದು 1 ಕಪ್. ಓಕೆ, 1 ಕಪ್ ಬೀನ್ಸ್. 1 ಕಪ್ ಬೀನ್ಸ್. ಓಕೆ, ಆಯ್ತಲ್ವಾ? ಸೊ ಅದಕ್ಕೆ ಇದೇನ್ ಹೇಳಿ? ಮೈದಾ ಹಿಟ್ಟು. ಮೈದಾ ಹಿಟ್ಟು. ಇದನ್ನ ಅರ್ಧ ಹಾಕೊಬೇಕು. ಅರ್ಧ. ಓಕೆ, ಅರ್ಧ ಮೈದಾ ಹಿಟ್ಟು. ಅದಾದ್ಮೇಲೆ ಕಾರ್ನ್ ಫ್ಲೋರ್. ಇದನ್ನ 2 ಸ್ಪೂನ್ ಹಾಕೊಬೇಕು. 2 ಸ್ಪೂನ್ ಕಾರ್ನ್ ಫ್ಲೋರ್, ಅರ್ಧ ಬೌಲ್ ಮೈದಾ ಹಿಟ್ಟು. ಎಸ್, 2 ಸ್ಪೂನ್. ಓಕೆ, ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟಕ್ಕೆ 1 ಸ್ಪೂನ್, 2 ಸ್ಪೂನ್ ಬೇಕಾಗುತ್ತೆ. 2 ಸ್ಪೂನ್. 2 ಸ್ಪೂನ್ ಸಾಕು. ಪ್ರತಾಪ್ ಅವರೇ, ನೀವು ಟೇಸ್ಟ್ ಮಾಡಿದೀರಾ ಇದನ್ನ? ಆಕ್ಚುಲಿ ಮಾಡಿದ್ದೀನಿ ಒಂದ್ಸರಿ, ರೂಮ್ಗೆ ಹೋಗಿದ್ದಾಗ ಮಾಡ್ಕೊಟ್ಟಿದ್ರು. 1 ಸ್ಪೂನ್ ಹಾಕ್ಬೇಕಿದು. ಓಕೆ, 1 ಸ್ಪೂನ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಓಕೆ, 1 ಸ್ಪೂನ್ ಧನಿಯಾ ಪೌಡರ್. ಎಸ್, ಧನಿಯಾ ಪೌಡರ್ 1 ಸ್ಪೂನ್ ಹಾಕೋಬೇಕು. ಹಾಗೆ ಏನ್ ಹೇಳಿ? ಪೆಪ್ಪರ್ ಪೌಡರ್. ಎಸ್, ಅದನ್ನ ಪೆಪ್ಪರ್ ಪೌಡರ್ನ 1 ಸ್ಪೂನ್ ಹಾಕೋಣ ಭಯ. ಯಾಕಂದ್ರೆ ಮಂಡ್ಯ ಸ್ಟೈಲ್ ಅಲ್ವಾ, ಸ್ವಲ್ಪ ಖಾರವಾಗಿರ್ಬೇಕು. ಈ ತರ ಟೀಚರ್ ಇದ್ರೆ ಒಂದೇ ದಿನದಲ್ಲಿ ಕಲ್ತ್ಬಿಡ್ಬೋದೇನೋ ಅಲ್ವಾ? ಇದು 1 ಸ್ಪೂನ್, ಇದು 1 ಸ್ಪೂನ್. ಉಪ್ಪು ಇದು ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. 1 ಸ್ಪೂನು, 2 ಸ್ಪೂನು ಅಥವಾ ಬಟ್ಲಲ್ಲಿ ಇರೋದೆಲ್ಲ ಹಾಕೋದಲ್ಲ. ಇದಕ್ಕೆ ಎಷ್ಟಿದೆ? ಇಷ್ಟು, ಇನ್ನೊಂಚೂರು ಹಾಕೋಣ. ಒಂದು ಅರ್ಧ ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಹಾಕಿದ್ದೇನೆ. ಇದೇನ್ ಹೇಳಿ? ಕಲರ್. ಬೇಕಂದ್ರೆ ಹಾಕೊಬಹುದು,
ಕಲರ್ಗೋಸ್ಕರ, ಇದು ಟೇಸ್ಟ್ಗೋಸ್ಕರ ಏನಲ್ಲ. Okay. ನಾನು ಒಂದ್ ಚೂರ್ ಹಾಕ್ತೀನಿ ಅಷ್ಟೇ. ಸೊ ಇದು ಬೇಸಿಕ್ಲಿ ನಮ್ಮ ಮಂಡ್ಯ ಕಲರ್ ಮಂಡ್ಯ ತೋರಿಸ್ಬೇಕಲ್ಲ Yes, ಕಲರ್ yes, yes. ಹಂಗಾಗಿ. ಸೊ ಫುಡ್ ಕಲರ್ ಇಲ್ದಿರಾನು ಅಡ್ಗೆ ಮಾಡಬಹುದು. ಮಾಡ್ಬೋದು ಕಲರ್ ಇಸ್ ಜಸ್ಟ್ ಆರೋಗ್ಯಕರವಾಗಿ, ಅಟ್ರಾಕ್ಷನ್. ಇವಾಗ ಬ್ರೈಟ್ ಆಗಿ ಕಾಣಿಸ್ಲಿ ಅಂತ. ಆಮೇಲೆ ಆರೋಗ್ಯಕರವಾಗಿ ಒಳ್ಳೇದು ಕೂಡ. ಓಕೆ. ಆದ್ರೆ ಅದಿದ್ರೆ ಕಲರ್ಫುಲ್ ಆಗಿರುತ್ತೆ, ನೋಡೋದಕ್ ಚೆನ್ನಾಗಿರುತ್ತೆ ಅಂತ. ಇವಾಗ ಭಯ ನೀರ್ ಕೊಡಿ ಕಲ್ಸನ. ಇರಿ ನಿಧಾನವಾಗಿ ಹಾಕಿ. ಇನ್ನೊಂದ್ ಸ್ವಲ್ಪ ಹಾಕಿ. ಸೊ ವೀಕ್ಷಕರೇ, ನೀರ್ ಹೆಚ್ಚು ಕಮ್ಮಿ ಆಗ್ಬಾರ್ದು, ಸ್ವಲ್ಪ ನೋಡ್ಕೊಂಡು ಹದವಾಗಿ ನೀರ್ ಹಾಕ್ಬೇಕು. ಎಸ್, ನೀರೇನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಏನ್ ವೆಜಿಟೇಬಲ್ ಮಂಚೂರಿ ಉಂಡೆ ಬರುತ್ತಲ್ವಾ, ಅದು ಬರಲ್ಲ. ಸೊ ಕಲ್ಸ್ತಾ ಕೆಂಪೇಗೌಡ್ರೆ, ಮೇಡಮ್ ಈಗ ನಾನು ನಿಮ್ ಹತ್ರ ಒಂದ್ ಕ್ವೆಶ್ಚನ್ ಕೇಳ್ಬೇಕಲ್ಲ. ಕೇಳಿ. ಕೆಂಪೇಗೌಡ್ರೆ, ಹ. ಈ ಹೆಸರು ಯಾವ ತರ, ಹೇಗೆ, ಆಕ್ಚುಲಿ ಕತೆ? ಈ ಕೆಂಪೇಗೌಡ ಹೆಸರು ಇವ್ರದ್ದು November 1 ಬರ್ಡೇ. ಸೊ ಎವ್ರಿ ಟೈಮ್ ನಾನು ಫೋನ್ ಮಾಡಿದಾಗ ನಾನು ಕೇಳೋ ಪ್ರಶ್ನೆ ಇದೇನೆ ಫಸ್ಟ್. ಕೆಂಪೇಗೌಡ್ರೆ ಏನಕ್ಕೆ ನಿಮ್ ಹೆಸರು ಕೆಂಪೇಗೌಡರು ಅಂತ ಇಟ್ರು, November 1 ಅಲ್ಲಿ ಹುಟ್ಟಿದಿಕಾ ಅಂತ ಕೇಳಿದಕ್ಕೆ ಇವ್ರೊಂದು ಎಕ್ಸ್ಪ್ಲನೇಷನ್ ಕೊಟ್ರು. ಆ ಎಕ್ಸ್ಪ್ಲನೇಷನ್ ಅವರೇ ಹೇಳ್ತಾರೆ ಇವಾಗ. ಗೌಡ್ರೆ ಏನಾಯ್ತು ಅಂದ್ರೆ, ನಾನು ಕೇಳ್ಬೇಕೀಗ. ನಾನು 1984 ಹುಟ್ಟಿದ್ದು, November 1 ನನ್ನ ಬರ್ಡೇ. ಅವಾಗ ಆ ಟೈಮಲ್ಲಿ ನಮ್ಮ ಊರಲ್ಲಿ, ಮಂಡ್ಯ ಪಕ್ಕ ಬಸರಾಳ್ ಅಂತ ನಮ್ಮ ಊರು, ಬಸರಾಳ ಪಕ್ಕ ಮಾಡವೀರ್ನಳ್ಳಿ ಅಂತ ಒಂದು ಚಿಕ್ಕ ಊರು. ಓಕೆ. ಅಲ್ಲಿ ಇಬ್ರು ಶ್ರೀಮಂತರಿದ್ರಂತೆ. ಒಬ್ರ ಹೆಸರು ಚೆನ್ನೇಗೌಡ, ಇನ್ನೊಬ್ರ ಹೆಸರು ಕೆಂಪೇಗೌಡ. ಅವ್ರಿಬ್ರು ಕೋಟ್ಯಾಧೀಶ್ವರ ಆ ಕಾಲದಲ್ಲಿ. ಆ ಟೈಮಲ್ಲಿ ನಮ್ಮ ಅಮ್ಮನೂ ಪ್ರೆಗ್ನೆಂಟ್, ನಮ್ಮ ಅಪ್ಪನ ತಮ್ಮ ಇದಾರಲ್ಲ ನಮ್ಮ ಚಿಕ್ಕಮ್ಮ, ಅವರು ಪ್ರೆಗ್ನೆಂಟ್. ಸೊ ನಾವಿಬ್ರು ಹುಟ್ಟಿದ್ವಿ, ನಮ್ಮ ತಮ್ಮ ಮತ್ತೆ ನಾನು. ಓ, ಇಬ್ರು ಗಂಡ್ ಮಕ್ಳು. ಆಗ ನಮ್ಮ ಅಪ್ಪನಿಗೂ ನಮ್ಮ ಚಿಕ್ಕಪ್ಪನಿಗೂ ಏನ್ ಆಸೆ ಅಂದ್ರೆ, ನಮ್ಮ ಮಕ್ಳು ಈ ಚೆನ್ನೇಗೌಡ ಕೆಂಪೇಗೌಡ ಅಂತಾರ ಕೋಟ್ಯಾಧೀಶ್ವರರಾಗ್ಬೇಕು ಅನ್ನೋದು ಅವ್ರ ಆಸೆ. ಅದಕ್ಕೆ ಅವ್ರ ಹೆಸರನ್ನ ನಮ್ಗೆ ಇಟ್ಬಿಟ್ಟವ್ರೆ ಮೇಡಮ್. ಸೊ ಒಳ್ಳೆ ರೈಮಿಂಗ್ ಇದೆ, ಚೆನ್ನೇಗೌಡ ಕೆಂಪೇಗೌಡ. ವೆರಿ ನೈಸ್. ಹೌದು. ನೋಡಿ ಈ ತರ ಚಿಕ್ಕದಾಗಿ ಮುದ್ದಾಗಿ ಕ್ಯೂಟ್ ಆಗಿ ಉಂಡೆನ ಮಾಡ್ಕೊಬೇಕು. ಓಕೆ. ಓಕೆನಾ? ನೀವು ಎಲ್ಲಾದ್ರೂ ಮೇಷ್ಟ್ರಾಗಿದ್ರಾ ಸ್ಕೂಲಲ್ಲಿ? ಆಗ್ಬೇಕು ಅಂತ ಆಸೆ ಇತ್ತು, ಹಾಗಾಗಿ ಆಕ್ಟರ್ ಆಗ್ಬಿಟ್ಟೆ. ಈಗ ಎಷ್ಟು ಚೆನ್ನಾಗಿ ಹಿಂಗೆ ಪುಟ್ಟಾಗಿ ಮುದ್ದಾಗಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಅಂದ್ರೆ, ನಾಳೆ ಬೆಳಗ್ಗೆ ನಾನು ಮಾಡ್ಬೇಕು. ಮೇಡಮ್, ನಾನು ತುಂಬಾ ಚೆನ್ನಾಗಿ ಲವ್ ಲೆಟರ್ ಬರೀತೀನಿ, ಬರುತ್ತೆ ತೋರಿಸ್ಲಾ? ಓ, ಇದೊಂದು ಕೇಳ್ಬೇಕಿತ್ತಲ್ಲ. ನಿಮ್ ಲವ್ ಅಫೇರ್ಸ್ ತುಂಬಾ ಜಾಸ್ತಿ ಇದೆಯಂತೆ. ನಾನು ಈಗ ಲವ್ ಲೆಟರ್ ಬರೆಯೋಣ ಅನ್ಕೊಂಡಿದ್ದು. ಬಗ್ಗೆ ನಮ್ಗೆ ಹೇಳ್ಬೇಕಲ್ಲ ನೀವು. ಹೇಳೋಣ ಮೇಡಮ್. ಅಷ್ಟೊಂದಿದ್ಯಾ? ಖಂಡಿತವಾಗ್ಲೂ ಇದೆ. ಅಷ್ಟೊಂದಿದ್ಯಾ? ಅಷ್ಟೊಂದು ಹುಡುಗಿರ್ನೇನ್ ಲವ್ ಮಾಡಿಲ್ಲ ಕೆಂಪೇಗೌಡ. ಎಲ್ರು ಲವ್ ಮಾಡೋ ತರ ಕಾಲೇಜ್ ಡೇಸ್ ಅಲ್ಲಿ ಒಂದ್ 2-3 ಜನ ಹುಡುಗಿರ್ ಲವ್ ಮಾಡಿರ್ತೀನಿ. ಆದ್ರೆ ಫಸ್ಟ್ ಲವ್ ಹೇಳಿ, ಫಸ್ಟ್ ಲವ್ ಬಗ್ಗೆ. ಫಸ್ಟ್ ಲವ್ ಇದೆಯಲ್ಲ, ನಾನು ಯಾವ್ದೇ ಹುಡುಗಿನ ಲವ್ ಮಾಡ್ಲಿಲ್ಲ, ಮತ್ತೆ ಹಂಗಂತ ಆಂಟಿನ ಲವ್ ಮಾಡಿಲ್ಲ. ಫಸ್ಟ್ ನಾನು ಲವ್ ಮಾಡಿದ್ದು ಟೀಚರ್ನ. ಓ, ನಂಗೆ ತುಂಬಾ ಇಷ್ಟವಾದ ಟೀಚರು ಅಂದ್ರೆ ಪಾಠ ಹೇಳ್ಕೊಡೋದ್ರಲ್ಲಿ ನಾಗಮಂಗಲದಿಂದ ಬರ್ತಾ ಇದ್ರು. ಅವರು ತುಂಬಾ ಚೆನ್ನಾಗೂ ಇದ್ರು, ತುಂಬಾ ಚೆನ್ನಾಗಿ ಪಾಠನೂ ಹೇಳ್ಕೊಡ್ತಾ ಇದ್ರು. ಅದೇನೋ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲದೆ ಒಂದ್ಸಲ ಹೋಗ್ಬಿಟ್ಟು ಮೇಡಮ್ ಐ ಲವ್ ಯು ಅಂತ ಹೇಳ್ಬಿಟ್ಟಿದ್ದೆ ನಾನು. ಮೇಡಮ್ ನೋಡಿ. ಸೊ ಪ್ರತಾಪ್, ನಿಮ್ಗೆ ಗೊತ್ತಾ ಕೆಂಪೇಗೌಡ್ರೆ, ಅವ್ರಿಗೆ ಹುಡುಗಿರ್ ಅಂದ್ರೆ ಸ್ವಲ್ಪ ನಾಚಿಕೆ ಅಂತೆ. ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋಣ. ಹುಡುಗಿರು ಕಂಡ್ರೆ ಪ್ರತಾಪ್ ಎಷ್ಟು ನಾಚಿಕೆ ಅಂತ. ವೆರಿ ಮಚ್ ಇಂಟ್ರೆಸ್ಟೆಡ್. ಹೌದು, ಹೆಣ್ಣೆ ಹಾಕಿ ಬೇಡ. ಈಗ ಪ್ರತಾಪ್ ಅವ್ರದ್ದು ಹುಡುಗಿರ್ ನಾಚಿಕೆ ಬಗ್ಗೆ ಹೇಳ್ತಾ ಇದ್ರಿ. ಗುಡುಗು ಶೂಟಿಂಗ್ ಮಾಡ್ಬೇಕು ಅಂತ ಶುರು ಮಾಡಿದ್ರು ಡೈರೆಕ್ಟರ್. ಓಕೆ. ಇಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ರೂಮ್ ಹಾಕಿದಾರೆ ಅವರು, ಸ್ಕ್ರಿಪ್ಟ್ ವರ್ಕ್ ಅದಕ್ಕೆಲ್ಲ. ಹೀರೋ ಒಂದಿನ ಬನ್ನಿ ಅಂತ ಕರೆದ್ರು, ಹೀರೋಯಿನ್ ಕರೆದ್ರು, ಕಾಮಿಡಿಯನ್ ಕೆಂಪೇಗೌಡ ನೀವು ಬನ್ನಿ ಅಂತ ಕರೆದ್ರು. 3 ಜನ ಹೋದ್ವಿ. ಇವರು ಹುಡುಗಿ ಅಂದ್ರೆ ಸಖತ್ ನಾಚಿಕೆ, ಮಾತಾಡಿಸ್ತಾನು ಇಲ್ಲ, ಒಂದು ಆಯು ಹೇಳ್ತಾ ಇಲ್ಲ ಹೀರೋಯಿನ್ಗೆ. ಇವರು ಅವ್ರು ಮಾತಾಡಿಸ್ಬೇಕು ಅನ್ನೋ ಆಸೆ ಇದೆ, ಇವ್ರೇನು ಮಾತಾಡಿಸ್ತಾ ಇಲ್ವಲ್ಲ ಅಂತ ಅವರು ಸುಮ್ಮನೆ ಕೂತಿದ್ದಾರೆ. ಸರಿ, ಡೈರೆಕ್ಟ್ರು ಪ್ಲಾನ್ ಮಾಡಿದ್ರು, ಒಂದ್ ಕೆಲಸ ಮಾಡಿ, ಅಲ್ಲಿ ಪಕ್ಕದ ರೂಮ್ ಫುಲ್ ಖಾಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ಕೂತಿದ್ದು ನೀವಿಬ್ರು ಮಾತಾಡ್ಕೊಂಡ್ ಬನ್ನಿ, ನೆಕ್ಸ್ಟ್ ಒಂದು ರಿಹರ್ಸಲ್ ಮಾಡೋರಿ, ಅವಾಗ ನಿಮ್ಗೆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಏನಾದ್ರು ಮಾತಾಡ್ಕೊಂಡ್ ಬನ್ನಿ ಅಂತ ಇಬ್ಬರನ್ನು ರೂಮ್ ಕಳ್ಸಿದ್ರು. ಇವರು ಕಾಟಲ್ಲಿ ಈ ಸೈಡ್ ಅಲ್ಲಿ ಕುತ್ಕೊಂಡಿದ್ದಾರೆ ಫೋನ್ ಹಿಡ್ಕೊಂಡು, ಅವರು ಆ ಲಾಸ್ಟ್ ಅಲ್ಲಿ ಕಾಟಲ್ಲಿ ಫೋನ್ ಹಿಡ್ಕೊಂಡು ಅವ್ರು ಕೂತಿದ್ದಾರೆ. ಹೊಸ ಮದ್ವೆ ಗಂಡು ಹೆಣ್ಣು ಕೂತಂಗೆ ಒಂದ್ ಮಾತು ಆಡ್ತಾ ಇಲ್ಲ, ಏನೋ ಸಂಬಂಧನೇ ಇಲ್ದೇ ಇರೋ ತರ ಇವ್ರು ಕುತ್ಕೊಂಡವ್ರೆ, ಅವ್ರು ಆ ಕಡೆ ಕುತ್ಕೊಂಡವ್ರೆ. ಅಷ್ಟು ನಾಚಿಕೆ. ಆ ಹುಡುಗಿ ಅವಾಗ ಹಿಂಗ್ ನೋಡುತ್ತೆ, ಏನೋ ಸ್ಮೈಲ್ ಕೊಡುತ್ತೆ, ಆದ್ರೂ ಇವ್ರ ಪಾಡ್ಗೆ ಇವ್ರು ಎಲ್ಲೋ ಫೋನ್ ಮಾಡ್ತಾರೆ, ಮೊಬೈಲ್ ತಗೋತಾರೆ, ಗೇಮ್ ಆಡ್ತಾರೆ, ಎದ್ದು ಓಡಾಡ್ತಾರೆ, ಅಷ್ಟೇ ಮಾಡ್ತಾ ಇದಾರೆ. ನಾನು ಡೈರೆಕ್ಟರ್ ಇಬ್ರು ಅಬ್ಸರ್ವ್ ಮಾಡ್ತಾ ಇದೀವಿ. ಕೊನೆಗೆ ಯಾಕೋ ಆಗ್ಲಿಲ್ಲ ಅಂತ ನೋಡ್ತಾ ಇದೀವಿ. ಹೀರೋಯಿನ್ ಬಂದೇ ಬಿಟ್ರು.
ಸರ್ ಏನ್ ಸರ್ 20 ನಿಮಿಷ ಆಯ್ತು ಸರ್, ಒಂದ್ ಮಾತು ಆಡ್ಲಿಲ್ಲ ಸರ್ ಹೀರೋ. ನಾನು ಏನ್ ಮಾತಾಡ್ಲಿ ಸರ್? ಆಂಗ್ರಿ ಯಂಗ್ ಮ್ಯಾನ್ ಇಮೇಜ್. ಇಲ್ಲ ಆಕ್ಚುಲಿ ಆ ಟೈಮಲ್ಲಿ ಸ್ವಲ್ಪ ಇದಾಗತ್ತೆ, ಬಟ್ ವೆನ್ ಇಟ್ ಕಮ್ಸ್ ಟು ಸೀನ್ ವಿತೌಟ್ ಮೈ ನಾಲೆಜ್ ಅಲ್ ಗೆಟ್ ಇನ್ ಟು ದ ಕ್ಯಾರೆಕ್ಟರ್. ಮೋಸ್ಟ್ಲಿ ಆ ಟೈಮಲ್ಲಿ ಏನೋ ಒಂಥರ, ಯಾಕಂದ್ರೆ ಎಲ್ಲರೂ ಇರ್ತಾರಲ್ಲ ಅವಾಗ ಭಯ ಇರಲ್ಲ, ಒಬ್ನೇ ಇರ್ತೀನಲ್ಲ ಅವಾಗ ಸ್ವಲ್ಪ ಭಯ ಶುರು ಆಗುತ್ತೆ. ಎಲ್ಲರೂ ಇದ್ದಾಗ ಭಯ ಇಲ್ಲ ನಿಮ್ಗೆ? ಓಕೆ. ಸಾಂಗ್ ಶೂಟಿಂಗ್ ಅಲ್ಲೆಲ್ಲ ಚೆನ್ನಾಗೆ ತಪ್ಕೊಂಡ್ರು, ಅದ್ ಬೇರೆ ವಿಷಯ. ಆಕ್ಟಿಂಗ್ ಅಂದಾಗ ಇಂಪ್ರೂವ್ ಆಗ್ಬಿಡ್ತಾರೆ, ಇನ್ವಾಲ್ವ್ ಆಗ್ಬಿಡ್ತಾರೆ ಫುಲ್. ಏನ್ ಮಾಡ್ಬೇಕು? ಸೊ ಪ್ರೈವಸಿ ಈ ತರ ಎಲ್ಲ ಕೊಟ್ಟ ಅಂದ್ರೆ ನನ್ಗೇನೋ ಒಂಥರ ಮುಜುಗರ. ಇಟ್ಸ್ ಓಕೆ ಸರ್, ನಾನು ಐ ಕ್ಯಾನ್ ಮ್ಯಾನೇಜ್. ನಮ್ಗೆ ಪ್ರೈವಸಿ ಬೇಕು ಅನ್ಸುತ್ತೆ, ಡೈರೆಕ್ಟರ್ ಕೊಡೋದೇ ಇಲ್ಲ, ಬರೀ ಹೀರೋ. ಆಕ್ಟಿಂಗು, ಇನ್ವಾಲ್ವ್ಮೆಂಟ್ ಇದೆಲ್ಲ ಆಮೇಲೆ ಮಾತಾಡೋಣ. ಸ್ವಲ್ಪ ಎಣ್ಣೆ ಕಾದಿದ್ಯಾ ನೋಡ್ಬಿಟ್ಟು? ಬೆಳ್ಳಾಕ್ ನೋಡ್ಲಾ? ಹಾಕ್ ನೋಡ್ತೀರಾ? ಕಾದಿದೆ. ಹೀಗೆ ಒಂದೊಂದೇ ತಗೊಂಡು ಓಕೆ ಎಣ್ಣೆನಲ್ಲಿ ಬಿಡಬೇಕು. ಓ ಈ ತರ ಎಲ್ಲ ಅಡಿಗೆ ಕಲಿಬೇಕು ಅಂದ್ರೆ ನೀವು ಸಂಜೆ 6 ಗಂಟೆ ಮೇಲೆ ಟ್ಯೂಷನ್ ಬನ್ನಿ. ಎಷ್ಟು ಫೀಸ್? 1000 rupees. ಓಕೆ ಅಲ್ಲ? ನನಗೆ ಸ್ಟಾರ್ ಸವಿರುಚಿಗೆ ಪ್ರತಿ ವಾರ ಬಂದು ನನ್ಗೆ ಹೇಳ್ಕೊಟ್ಬಿಟ್ಟು ಹೋಗಿ ನೀವು. ಇಲ್ಲೇ ಹೇಳ್ಕೊಟ್ಬಿಡ್ಲಾ? ಹಾ. ಓಕೆ. ಆಮೇಲೆ ಆಕ್ಚುಲಿ ಕೆಂಪೇಗೌಡ ಅವ್ರ ಕಸಿನ್ ಒಬ್ರು ಇದ್ದಾರೆ. ಹಾ. ಸೊ ಅವ್ರು ಬಂದು ಹೆಂಗಂದ್ರೆ ಯೂಶಲಿ ಹೆಂಗ್ ನಾವೆಲ್ಲ ಹಾಲು ಕುಡಿತೀವಿ ಕ್ಲಾಸ್ ಅಲ್ಲಿ. ಓ ನಮ್ಮ ಮಾವ. ಸೊ ಅವ್ರದ್ದು ಇವ್ರ ಸ್ಟೋರಿ ಹೇಳ್ದಾಗಂತೂ ನಾನು ಸಿಕ್ದಾಗೆಲ್ಲ ಕೇಳ್ತೀನಿ, ಹೆಂಗ್ ನಿಮ್ ಮಾವ ಹಾಲು ಕುಡಿಯೋದು ಅಂತ. ಸೊ ಅದು ಅವ್ರ ಬಾಯಲ್ಲೇ ಕೇಳಿದ್ರೆ, ಮೇಡಮ್ ನಮ್ಮ ಮಾವ ಏನ್ ಮಾಡ್ತಿದ್ರು, ನಮ್ಮನೇಲಿ ಹಸು ಸಾಕಿದ್ವಿ. ಹಸುನಲ್ಲಿ ಹಾಲ್ ಕರ್ಕೊಂಬರೋ ಅಂತ ಅವ್ರನ್ನ ಕಳ್ಸಿದ್ರೆ ಅವ್ರು ಹೋಗ್ಬಿಟ್ಟು ಹಾಲ್ ಕರೆದು ತಗೊಂಡ್ಬರ್ಬೇಕಲ್ವಾ, ಅಲ್ಲೇ ಹೋಗಿ ಹಾಲ್ ಕುಡ್ಕೊಂಡ್ ಬಂದ್ಬಿಡೋರು. ಓ ಡೈರೆಕ್ಟ್ ಫ್ರಮ್ ದ ಡೈರಿ. ಡೈರೆಕ್ಟ್. ಅಯ್ಯೋ, ಆ ತರ ಅವ್ರ ಹಾಲ್ ಕುಡಿಯೋದು. ವೆಜಿಟೇಬಲ್ ಮಂಚೂರಿ ರೆಡಿ ಆಗಿದೆ. ತಿನ್ಬೇಕು ಅನಿಸ್ತಿದ್ಯಾ? ಕೊಡಲ್ಲ. ಇದು ಗ್ರೇವಿ ಪೇಪರ್ ಮಾಡಾದ್ಮೇಲೆ ಹಾಕಿ ಕೊಡ್ತೀನಿ. ವೀಕ್ಷಕರೇ, ಸ್ವಲ್ಪ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಕರ್ದಿರೋದನ್ನ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಹೀರ್ಕೊಳ್ಳುತ್ತೆ. ಎಸ್ ಎಸ್ ಎಸ್.